ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಬ್ರೇಕ್ ಹಾಕಲು ರಾಜ್ಯ ಸರ್ಕಾರ ಮುಂದಾಗಿದೆ. ಅಂದ್ರೆ ಹೊಸ ಕಾನೂನನ್ನ ತರ್ತಾ ಇದೆ. ರಾಜ್ಯಪಾಲರು ಸಹಿ ಹಾಕಿದ ಕೂಡಲೇ ರಾಜ್ಯದಲ್ಲಿ ಹೊಸ ಕಾನೂನು ಇನ್ನು 2-3 ದಿನಗಳಲ್ಲಿ ಜಾರಿಗೆ ಬರಲಿದೆ. ಹಾಗಾದ್ರೆ ಮೈಕ್ರೋ ಫೈನಾನ್ಸ್ ಬಿಲ್ ಅಲ್ಲಿ ಯಾವ ಯಾವ ಅಂಶಗಳು ಈ ಸುಗ್ರೀವಾಜ್ಞೆಯಲ್ಲಿ ಇವೆ ಅಂತ ನೋಡೋಣ. ಮೊದಲನೇದಾಗಿ ಸಾಲಗಾರರಿಗೆ ಕಿರುಕುಳ ಕೊಟ್ರೆ 3 ವರ್ಷ ಜೈಲು, 1 ಲಕ್ಷದವರೆಗೆ ದಂಡವನ್ನ ವಿಧಿಸಲಾಗುತ್ತೆ. ಎರಡನೇದಾಗಿ ಸಾಲ ಕೊಡುವ ಮುನ್ನ ಆದಾಯವನ್ನ ಗಮನಿಸಬೇಕು. ಅಂದ್ರೆ ಅವನ ಇನ್ಕಮ್ ಎಷ್ಟಿದೆ ಅಂತ ನೋಡಿ ಆ ಆಧಾರದ ಮೇಲೆ ಸಾಲವನ್ನ ನೀಡಬೇಕು. ಮೂರನೇದಾಗಿ ಒಬ್ಬ ಸಾಲಗಾರನಿಗೆ ಒಟ್ಟು ಸಾಲದ ಮೊತ್ತ 2 ಲಕ್ಷ ಮೀರುವಂತಿಲ್ಲ. ಅಂದ್ರೆ ಒಬ್ಬನಿಗೆ ಫೈನಾನ್ಸ್ ಕಂಪನಿಗಳು ಟೋಟಲ್ ಆಗಿ 2 ಲಕ್ಷಕ್ಕಿಂತ ಹೆಚ್ಚು ಸಾಲವನ್ನ ಕೊಡುವಂತಿಲ್ಲ. ನಾಲ್ಕನೇದಾಗಿ ಫೈನಾನ್ಸ್ ಕಂಪನಿಗಳು ಕಡ್ಡಾಯವಾಗಿ ನೋಂದಣಿಯಾಗಿರ್ಬೇಕು. ಅಂದ್ರೆ ಯಾರ್ಯಾರು ಕೈ ಸಾಲ, ಬಡ್ಡಿ ಸಾಲ, ಲೇವಾದೇವಿ ಅಂತ ಹಣ ಕೊಡೋ ಹಾಗಿಲ್ಲ. ಐದನೇದಾಗಿ ಒಬ್ಬ ಸಾಲಗಾರ 2 ಸಂಸ್ಥೆಗಳಿಂದ ಮಾತ್ರ ಸಾಲವನ್ನ ಪಡೆಯಬಹುದು. ಬಹಳಷ್ಟು ಕಡೆ ಇದೇ ಸಮಸ್ಯೆ ಆಗತ್ತೆ. 5-6 ಕಡೆ ಸಾಲವನ್ನ ತಗೊಂಡಿರ್ತಾರೆ, ಕೊನೆಗೆ ಅವನಿಗೆ ಸಾಲವನ್ನ ತೀರ್ಸೋಕಾಗೋದಿಲ್ಲ. ಆರನೇದಾಗಿ ಕೇವಲ 2 ವರ್ಷ ಕಾರ್ಯನಿರ್ವಹಿಸಲು ಮಾತ್ರ ಅನುಮತಿ. ಅಂದ್ರೆ ಸಾಲ ಕೊಟ್ಟು 2 ವರ್ಷದ ಒಳಗೆ ವ್ಯವಹಾರವನ್ನ ಮುಗಿಬೇಕು. ಒಂದಳೆ ಮುಗಿದಿದ್ರೆ 3-4 ವರ್ಷ, 4-5 ವರ್ಷ ಹಾಗೆ ಹೋಗೋ ಹಾಗಿಲ್ಲ. ಏಳನೇದಾಗಿ ನವೀಕರಣ ಮುಗಿದ 60 ದಿನಗಳಲ್ಲಿ ಮರು ನವೀಕರಣವನ್ನ ಮಾಡಿಕೊಳ್ಬೇಕು. 2 ವರ್ಷದಲ್ಲಿ ಒಂದು ವೇಳೆ ಲೋನ್ ಮುಗಿಲಿಲ್ಲ ಅಂದ್ರೆ 60 ದಿನಗಳ ಒಳಗಾಗಿ ಫೈನಾನ್ಸ್ ಕಂಪನಿಗಳು ರಿನ್ಯೂ ಮಾಡ್ಕೊಳ್ಬೇಕು. ಎಂಟನೇದಾಗಿ RBI ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಸಾಕಷ್ಟು ನಿಯಮಗಳನ್ನ, ರಿಸ್ಟ್ರಿಕ್ಷನ್ ಗಳನ್ನ ಹಾಕಿದ್ದಾರೆ. ಅದನ್ನ ಪ್ರತಿಯೊಂದು ಫೈನಾನ್ಸ್ ಕಂಪನಿಗಳು ಪಾಲಿಸಬೇಕು. 9ನೇದಾಗಿ ಸಾಲ ನೀಡುವ ಬಗ್ಗೆ ಸರ್ಕಾರಕ್ಕೆ ಮಾಹಿತಿಯನ್ನು ನೀಡಬೇಕು. ಯಾರಿಗೆ ಸಾಲ ಕೊಡ್ತಾ ಇದ್ದೀರಾ, ಯಾವ ಕಾರಣಕ್ಕಾಗಿ ಕೊಡ್ತಾ ಇದ್ದೀರಾ, ಎಷ್ಟು ಕೊಡ್ತಾ ಇದ್ದೀರಾ, ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದೀರಾ ಅನ್ನೋದನ್ನ ಸರ್ಕಾರಕ್ಕೆ ಫೈನಾನ್ಸ್ ಕಂಪನಿಗಳು ಮಾಹಿತಿಯನ್ನ ನೀಡಬೇಕು. ಕೊನೆಯದಾಗಿ ಸರ್ಕಾರ ಫೈನಾನ್ಸ್ ಕಂಪನಿಗಳಿಂದ ಮುಚ್ಚಳಿಕೆಯನ್ನ ಬರೆಸಿಕೊಳ್ಳುತ್ತೆ. ಫೈನಾನ್ಸ್ ಕಂಪನಿಗಳು ಸಾಲಗಾರರಿಗೆ ತೊಂದರೆ ಕೊಡುವುದಿಲ್ಲ, ಬೆದರಿಕೆ ಹಾಕೋದಿಲ್ಲ ಅಂತ ಬರೆದು ಕೊಡಬೇಕಾಗತ್ತೆ.